ಕ್ಯಾಬಿನೆಟ್ ಸಭೆ ಇದೆ. ನಿಮ್ಗೆ ಗೊತ್ತಿರಲಿ, ಬಜೆಟ್ ಸೆಷನ್ ಆದ ನಂತರ ನಡೀತಾ ಇರುವಂತಹ ಈ ಕ್ಯಾಬಿನೆಟ್ ಸಭೆ ಅಂದ್ರೆ ಮೊನ್ನೆ ಶುಕ್ರವಾರ ಕೊನೆಗೊಂಡಿತ್ತು ಸೆಷನ್ ಸದನ. ಇದೀಗ ಮೊದಲ ಕ್ಯಾಬಿನೆಟ್ ಸಭೆ. ಅದಾದ ನಂತರ ಮಹತ್ವದ ಕ್ಯಾಬಿನೆಟ್ ಸಭೆಯಲ್ಲಿ ಹನಿ ಟ್ರ್ಯಾಪ್ ಕಿಚ್ಚು. ಮಹತ್ವದ ಸಭೆಯಲ್ಲಿ ಸಚಿವ ರಾಜಣ್ಣ ಗೈರಾಗಿದ್ದಾರೆ. ಹನಿ ಟ್ರ್ಯಾಪ್ ಬಗ್ಗೆ ಸದನದಲ್ಲಿ ಗುಡುಗಿದ್ದ ರಾಜಣ್ಣ ಸಚಿವ ಸಂಪುಟ ಸಭೆಯಲ್ಲಿ ಗೃಹ ಸಚಿವ ಡಿಸಿಎಂ ಗೈರು. ಪರಮೇಶ್ವರ್ ಇಲ್ಲ, ಡಿಕೆ ಶಿವಕುಮಾರ್ ಇಲ್ಲ. ಅಲ್ಲ, ಅವ್ರು ಇರಬೇಕು ಅಂತೇನಿಲ್ಲ, ಸಿಎಂ ಇದ್ರೆ ಸಾಕು. ಆದರೆ ರಾಜಣ್ಣ ಗೈರಾಗಿದ್ದಾರೆ. ರಾಜಣ್ಣ ಒಂದು ಕಂಪ್ಲೇಂಟ್ ಕೊಟ್ಟಿದ್ರು ಪರಮೇಶ್ವರ್ ಅವರಿಗೆ. ಸೊ ಹಾಗಿದ್ದಾಗ ಏನ್ ಮಾತಾಡಬಹುದು ಅನ್ನುವಂತ ಒಂದು ಕುತೂಹಲ ಇದ್ದೇ ಇರುತ್ತೆ. ನೀವು ಯಾವುದನ್ನಾದ್ರೂ ದೊಡ್ಡ ಮಟ್ಟದಲ್ಲಿ ಅದನ್ನ ಯಾವುದಾದ್ರೂ ನ್ಯಾಯಾಂಗ ತನಿಖೆ, ಆ ತನಿಖೆ, ಈ ತನಿಖೆ ವಹಿಸಬೇಕು ಅಂತಂದ್ರೆ ಕ್ಯಾಬಿನೆಟ್ನ ಅನುಮತಿ ಪಡೆಯಬೇಕಾಗುತ್ತೆ. ಮಹತ್ವದ ಸಭೆಯಲ್ಲಿ ಸಚಿವ ರಾಜಣ್ಣ ಗೈರಾಗಿದ್ದಾರೆ, ಡಿಸಿಎಂ ಗೈರಾಗಿದ್ದಾರೆ, ಹೋಮ್ ಮಿನಿಸ್ಟರ್ ಗೈರಾಗಿದ್ದಾರೆ. ಸೊ ಹಾಗಾಗಿ ಈ ಹನಿ ಟ್ರ್ಯಾಪ್ ಹಂಗೇನೆ ಸ್ವಿಂಗ್ ಟಪಕ್ ಏನೂ ಇಲ್ಲದೆ ಮುಗಿದೋಗ್ಬಿಡುತ್ತಾ ಅನ್ನುವಂಥ ಡೌಟ್ಗಳು ಕಾಡ್ತಾ ಇದೆ. ಮಹತ್ವದ ಸಭೆ ನಡೀತಾ ಇದೆ, ರಾಜಣ್ಣ ಗೈರಾಗಿದ್ದಾರಂತೆ. ಯಾಕಂದ್ರೆ ಮೊನ್ನೆಯಷ್ಟೇ ಗೃಹ ಸಚಿವರಿಗೆ ಕಂಪ್ಲೇಂಟ್ ಕೊಟ್ಟಿದ್ರು. ಗೃಹ ಸಚಿವರು ಯಾವ ನಿರ್ಧಾರ ಕೈಗೊಳ್ತಾರೆ ಅನ್ನುವಂಥ ನಿರೀಕ್ಷೆಗಳು ಕೂಡ ಇತ್ತು. ರಾಜ್ಯ ರಾಜಕಾರಣದಲ್ಲಿ ಹನಿ ಟ್ರ್ಯಾಪ್ ಕೋಲಾಹಲ. ಎಲ್ಲಿ ಹನಿ ಟ್ರ್ಯಾಪ್ ವಿಚಾರ ಬಂತೋ ಅಲ್ಲೇ ಗಿರಿಕಿ ಹೊಡಿತಾ ಇದೆ ಬಿಟ್ಟರೆ ಅದು ಮುದ್ದಕ್ಕೆ ಹೋಗ್ತಾ ಇಲ್ಲ. ಪೊಲೀಸ್ ಮಹಾನಿರ್ದೇಶಕರಿಗೆ ಕೆಲವು ಕ್ಷಣಗಳಲ್ಲಿ ದೂರು ಕೊಡ್ತಾರ, ಡಿಜಿಗೆ ದೂರು ಕೊಡ್ತಾರಂತೆ ಸಚಿವ ರಾಜಣ್ಣ ಪುತ್ರ ರಾಜೇಂದ್ರ. ಇಲ್ಲಿ ನಮಗೆ ಕಾಡ್ತಾ ಇರುವಂತದ್ದು ಎಫ್ಐಆರ್ ಆಗತ್ತಾ ಇಲ್ವಾ? ರಾಜ್ಯ ರಾಜಕಾರಣದಲ್ಲಿ ಹನಿ ಟ್ರ್ಯಾಪ್ ಕೋಲಾಹಲ. ಇದು ಒಂದು ಪ್ಲಾನ್ ಆಫ್ ಆಕ್ಷನ್. ಡಿಜಿಗೆ ಕಂಪ್ಲೇಂಟ್ ಕೊಡೋದು, ಆ ಮೂಲಕ ಎಫ್ಐಆರ್ ಆಗತ್ತಾ ಆಗೋದಿಲ್ಲ? ಇದು ಎಫ್ಐಆರ್ ಆಗಲೇಬೇಕಲ್ವಾ? ಪೊಲೀಸ್ ಮಹಾನಿರ್ದೇಶಕರಿಗೆ ಕೆಲವೇ ಕ್ಷಣಗಳಲ್ಲಿ ದೂರು. ಪೊಲೀಸ್ ಮಹಾನಿರ್ದೇಶಕರ ಮನೆಗಿರಬೇಕು ಕಚೇರಿಯ. ಲೊಕೇಶನ್ ಪ್ಲೀಸ್. ಓಕೆ, ಡಿಜಿ ಆಫೀಸ್. ಇದೀಗ ಕಂಪ್ಲೇಂಟ್ ಕೊಡೋದಕ್ಕೆ ಬಂದಿದ್ದಾರೆ. ಸಿಎಂ ನಿವಾಸ ಅಲ್ಲ, ಡಿಜಿ ಆಫೀಸ್. ಓಕೆ, ಡಿಜಿ ಕಚೇರಿ. ಬೆಂಗಳೂರಿನ ಡಿಜಿ ಕಚೇರಿಗೆ ನೇರವಾಗಿ ರಾಜಣ್ಣ ಅವರ ಪುತ್ರ ಕಂಪ್ಲೇಂಟ್ ಕೊಡೋದಕ್ಕೆ ಬಂದಿದ್ದಾರೆ. ರಾಜೇಂದ್ರ ಅವರು ಕೂಡ ವಿಧಾನ ಪರಿಷತ್ ಸದಸ್ಯ. ಕಂಪ್ಲೇಂಟ್ ಏನಿರುತ್ತೆ ಅನ್ನುವಂಥ ಕುತೂಹಲ ಇರುತ್ತೆ. ಕಂಪ್ಲೇಂಟ್ ಕೊಟ್ಟ ನಂತರ ಏನಾಗುತ್ತೆ ಅನ್ನೋದು ಕುತೂಹಲ ಕೂಡ ಬಹಳ. ನಾಗೇಂದ್ರ ಬಾಬು ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ನಾಗೇಂದ್ರ ಬಾಬು, ಇದೀಗ ಡಿಜಿಗೆ ಕಂಪ್ಲೇಂಟ್ ಕೊಡುವಂತದ್ದು ಆಲ್ರೆಡಿ ಸಾಧಾರಣವಾಗಿ ಇಂಥ ಘಟನಾವಳಿಗಳಾದಾಗ ಒಂದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಬೇಕು. ಓಕೆ, ಸ್ವಲ್ಪ ಹೈಫೈ ಕೇಸ್ ಆಗಿರೋ ಕಾರಣಕ್ಕಾಗಿ ಡಿಜಿ ಕಡೆಗೆ. ಆದ್ರೆ ಅದಕ್ಕಿಂತ ಮೊದಲು ಸಾಕಷ್ಟು ಪ್ರಹಸನಗಳಾಯಿತು. ಕೊಡಬೇಕಾ ಕೊಡಬಾರ್ದಾ? ಗೃಹ ಸಚಿವರ ಬಳಿ ಕಂಪ್ಲೇಂಟ್ ಹೋಯಿತು. ಅಲ್ಲ, ಕಂಪ್ಲೇಂಟ್ ಕೊಡಬೇಕಾಗಿರುವಂತದ್ದು. ಇವನ್ ಇದು ನಡೆದದ್ದು ಸದನದಲ್ಲಿ ನಡೆದಾಗ ಇವನ್ ಸ್ಪೀಕರ್ ಕೂಡ ಹೇಳಬಹುದಾಗಿತ್ತು ಕಂಪ್ಲೇಂಟ್ ಕೊಡಿ ಅಂತೇಳಿ. ಅಲ್ಲಾಗಲಿಲ್ಲ. ಒಟ್ಟಾರೆಯಾಗಿ ನೋಡಿದಾಗ ಕಾಂಗ್ರೆಸ್ ತನ್ನ ಕೆಲವು ಸಮಸ್ಯೆಗಳನ್ನ ಮರೆಮಾಚುವಂತಹ ಪ್ರಯತ್ನಗಳು ಇದ್ದಂಗೆ ಕಂಡು ಬಂತು. ಈಗ ಮುಖ್ಯಮಂತ್ರಿ ಇರಲಿ, ಪ್ರಧಾನಮಂತ್ರಿ ಇರಲಿ, ಯಾರೇ ಇರಲಿ, ಕಾನೂನು ಇಸ್ ಕಾನೂನು. ಅದು ಅದರದ್ದೇ ಆದಂತಹ ರೀತಿಯಲ್ಲಿ ಕೆಲಸಗಳನ್ನ ನಿರ್ವಹಿಸ್ತಾ ಹೋಗುತ್ತೆ. ಅದನ್ನು ಯಾರು ಚೇಂಜ್ ಮಾಡಕ್ಕಾಗಲ್ಲ. ಈಗ ಡಿಜಿಗೆ ಕಂಪ್ಲೇಂಟ್ ಕೊಡೋದ್ರಿಂದ ಆಗುವಂತ ಮುಂದಿನ ಬೆಳವಣಿಗೆಗಳೇನು? ಫಾರ್ ಎಕ್ಸಾಂಪಲ್ ನಾನು ಕೇಳ್ತಿರೋದು, ಈಗ ಡಿಜಿಗೆ ಕಂಪ್ಲೇಂಟ್ ಕೊಟ್ಟರಲ್ಲ, ಇದೇ ಕಂಪ್ಲೇಂಟ್ ಅನ್ನ ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಕೊಟ್ಟಿದ್ರೆ ಹೆಂಗಾಗ್ತಾ ಇತ್ತು? ಈಗ ಡಿಜಿಗೆ ಕೊಡೋದ್ರಿಂದ ಏನಾಗುತ್ತೆ? ಆಮೇಲೆ ಇದೊಂದು ಹೈ ಪ್ರೊಫೈಲ್ ಕೇಸ್ ಆಗಿರೋ ಕಾರಣಕ್ಕಾಗಿ ಇದಕ್ಕೆ ಬೇರೆ ಬೇರೆ ಆಯಾಮಗಳಿರುತ್ತಾ? ಹೆಂಗ್ ಹೇಳ್ಬೋದು ಇದನ್ನ?
ಜಯಪ್ರಕಾಶ್ ಶೆಟ್ಟಿ ನೋಡಿ, ಈಗ ನೀವು ಕಡೆಯಲ್ಲಿ ಹೇಳಿದಂತ ವಿಚಾರವನ್ನ ಪ್ರಮುಖವಾಗಿ ಮಾತಾಡೋದಾದ್ರೆ ನೋಡಿ, ಇಲ್ಲಿ ಹೈ ಪ್ರೊಫೈಲ್ ಕೇಸ್ ಆಗಿರುವಂತ ಹಿನ್ನೆಲೆಯಲ್ಲಿ ಮೊದಲಿಗೆ ರಾಜೇಂದ್ರ ಅವರು ಹೋಗಿ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ದಿದ್ರೆ ಪೊಲೀಸರು ಏನ್ ಮಾಡ್ತಾ ಇದ್ರು ಅಂತಂದ್ರೆ ಆ ದೂರಿನ ಪ್ರತಿಯನ್ನ ಇಟ್ಟುಕೊಂಡು ತನ್ನ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತರ್ತಾ ಇದ್ರು. ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದ ಬಳಿಕ ಹಿರಿಯ IPS ಅಧಿಕಾರಿಗಳು ಕರ್ನಾಟಕ ಪೊಲೀಸ್ ಮಹಾನಿರ್ದೇಶಕರ ಒಂದು ನೇತೃತ್ವದಲ್ಲಿ ಒಂದು ಮೀಟಿಂಗ್ ಅನ್ನ ಮಾಡಿ ಈ ತರ ಹೈ ಪ್ರೊಫೈಲ್ ಕೇಸ್ ಅನ್ನ ಬಂದಿದೆ, ಇಂಥ ಒಂದು ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನಾವು ಇದರಲ್ಲಿ ಯಾವ ರೀತಿಯಾಗಿ ಲೀಗಲ್ ಆಗಿ ಪ್ರೆಷರ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಲೀಗಲಿ ಒಪಿನಿಯನ್ ಪಡೆದುಕೊಳ್ತಾ ಇದ್ರು, ಕಾನೂನು ತಜ್ಞರ ಒಂದು ಸಲಹೆಯನ್ನ ಪಡೆದುಕೊಳ್ತಾ ಇದ್ರು. ಆ ಬಳಿಕ FIR ಅನ್ನ ದಾಖಲು ಮಾಡಿಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ರು. ಅದು ಮೇಲಾಧಿಕಾರಿಗಳ ಸೂಚನೆ ಮೇರೆಗೆ. ಈಗ ನೇರವಾಗಿ MLC ರಾಜೇಂದ್ರ ಅವರು ಹೋಗಿರುವಂತದ್ದು DG and IGP ಅವರನ್ನ ಭೇಟಿ ಮಾಡಿ ಅವರಿಗೆ ನೇರವಾಗಿ ದೂರನ್ನ ಕೊಡ್ತಾರೆ. ಹಾಗಾಗಿ ಈಗ ಈ ಒಂದು ಹೈ ಪ್ರೊಫೈಲ್ ಕೇಸ್ ಆಗಿರುವಂತ ಹಿನ್ನೆಲೆಯಲ್ಲಿ ಇದನ್ನ ತನ್ನ ಕೆಲ ಅಧಿಕಾರಿಗಳ ಗಮನಕ್ಕೆ ತರ್ತಾರೆ, ಅವರಿಗೆ ವರ್ಗಾವಣೆಯನ್ನ ಮಾಡ್ತಾರೆ. ಸೊ ಅಂದ್ರೆ ಈಗ ಬೆಂಗಳೂರು ಪೊಲೀಸ್ ಕಮಿಷನರ್ಗೆ ಇದನ್ನ ವರ್ಗಾವಣೆ ಮಾಡ್ತಾರಾ ಅಥವಾ ಈಗ ಅವರು ಕೊಟ್ಟಿರುವಂತ ದೂರಿನಲ್ಲಿ ಎಲ್ಲಿ ಹನಿ ಟ್ರಾಪ್ಗೆ ಯತ್ನ ನಡೆದಿತ್ತು ಅನ್ನೋದನ್ನ ಸೂಚಿಸ್ತಾರೆ. ಆ ಒಂದು ಡಿಸ್ಟಿಕ್ ಅಂದ್ರೆ ಬೆಂಗಳೂರಲ್ಲಾಗಿದ್ರೆ ಬೆಂಗಳೂರನ್ನ ಕಮಿಷನರ್ಗೆ ಕೊಡ್ತಾರೆ, ತುಮಕೂರು ಅಂತಾಗಿದ್ರೆ ತುಮಕೂರಿನ ಅಲ್ಲಿನ SP ಗೆ ಅದನ್ನ ರವಾನೆ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಾರೆ. ಹಾಗಾಗಿ ಇಲ್ಲಿ ಪ್ರಮುಖವಾಗಿ ಅವರಿಗೆ ಹೋದ ಬಳಿಕ ಅಂದ್ರೆ ಬೆಂಗಳೂರು ಕಮಿಷನರ್ಗೆ ಕೊಟ್ಟರು ಅಂತಾದ್ರೆ ಬೆಂಗಳೂರು ಪೊಲೀಸ್ ಕಮಿಷನರ್ ಅದಕ್ಕೆ ಒಂದು ACP ನೇತೃತ್ವದಲ್ಲೋ ಅಥವಾ ಇನ್ಸ್ಪೆಕ್ಟರ್ ನೇತೃತ್ವದಲ್ಲೋ ತನಿಖೆಯನ್ನ ಮಾಡೋದಕ್ಕೆ ಸೂಚನೆಯನ್ನ ಕೊಡಬಹುದು, ಅಥವಾ ಸಿಸಿಬಿಗೆ ವರ್ಗಾವಣೆ ಮಾಡುವಂತ ಕೆಲಸವನ್ನ ಸಿಸಿಬಿಗೆ ಕೊಡುವಂತ ಕೆಲಸವನ್ನ ಮಾಡ್ತಾರೆ, ಅಥವಾ DG and IGP ಇದನ್ನ CIDಗೆ ಕೊಟ್ಟು ಒಂದು SIT ತಂಡವನ್ನ ರಚನೆ ಮಾಡಿ SIT ಮೂಲಕ ತನಿಖೆಯನ್ನ ಮಾಡಿಸುವಂತ ಕೆಲಸಕ್ಕೂ ಕೂಡ ಮುಂದಾಗುವಂತ ಚಾನ್ಸಸ್ ಗಳಿರುತ್ತೆ. ಹಾಗಾಗಿ ಈಗ DG and IGP ಅವರಿಗೆ ದೂರನ್ನ ಕೊಡೋದಕ್ಕೆ ಮುಂದಾಗಿರುವಂತ ರಾಜೇಂದ್ರ ಅವರು ದೂರಿನ ಪ್ರತಿಯಲ್ಲಿ ಯಾವೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಿರ್ತಾರೆ ಅದರ ಆಧಾರದಲ್ಲಿ ತನಿಖೆಯ ಪ್ರಗತಿ ಸಾಗ್ತಾ ಹೋಗುತ್ತೆ. ಇಲ್ಲಿ ಯತ್ನ ಆಯ್ತಾ ಅಂತೇಳಿ ನೋಡಿ, ಅವರು ದೂರು ಕೊಟ್ಟ ಬಳಿಕ ದೂರಿನ ಜೊತೆಯಲ್ಲಿ ಕೆಲವೊಂದಷ್ಟು ದಾಖಲೆಗಳನ್ನು ಏನಾದರೂ ಕೊಡ್ತಾರ, ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅದೆಲ್ಲವನ್ನು ಕೂಡ ಗಮನಿಸಿ ಮುಂದಿನ ಸ್ಟೆಪ್ ಗಳನ್ನ DG and IGP ಅವರು ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಜಯಪ್ರಕಾಶ್ ಶೆಟ್ಟಿ, ಇಲ್ಲಿ ಇದರ ಹಿಂದೆ ಒಂದು ದೊಡ್ಡ ರಾಜಕೀಯ ಇರೋದ್ರಿಂದ, ಆಮೇಲೆ ರಾಜಕೀಯ ಅಳಿಯುಳಿನ ಪ್ರಶ್ನೆಗಳು ಕೂಡ ಇರೋದ್ರಿಂದ, ಈಗ ಒಬ್ಬನ ವಿರುದ್ಧ ಒಂದು ಆರೋಪ ಇರುತ್ತೆ, ಕಂಪ್ಲೇಂಟ್ ಕೊಟ್ಟೆ, ಅವನಿಗೇನು ಶಿಕ್ಷೆ ಆಗುತ್ತೆ ನೋಡ್ಕೊಳ್ಳೋಣ, ಅದು ಬೇರೆ ವಿಚಾರ, ಅದು ಆ ಒಂದು ಸಬ್ಜೆಕ್ಟ್ ಮೇಲೆ ಮಾತ್ರ ಹೋಗುತ್ತೆ. ಬಟ್ ನಾಗೇಂದ್ರ ಇದು ಹಾಗಲ್ಲ, ಇದು ಸಾಧ್ಯ, ಇದು ಒಂದು ಸ್ವಂತ ಪಕ್ಷದವರ ಮೇಲೆ ಬರುವಂತಹ ಆರೋಪಗಳು, ಒಂದು ನಂಬರ್ 1. ಎರಡನೇದು, ಒಂದು ಸರ್ಕಾರವೇ ಉರುಳಿ ಹೋಗಬಹುದು, ನಂಬರ್ 2. ನಂಬರ್ 3, ಇದು ಕೇಂದ್ರದ ಬಳಿ ಕೂಡ ಹೋಗುತ್ತೆ. ಯಾಕಂದ್ರೆ ಕಾಂಗ್ರೆಸ್ ಹೈಕಮಾಂಡ್ಗೆ ಒಂದು ಬಲಿಷ್ಠವಾಗಿರುವಂತಹ ಸರ್ಕಾರ ಅಂತ ಇರೋದು, ಅಥವಾ ನಾವೇನು ರಾಜಕೀಯ ಭಾಷೆಯಲ್ಲಿ ಮಾತಾಡ್ತೀವಿ ATM ಹಣದ ಮೂಲ, ಅದು ಬಿಜೆಪಿಗೆ ಇರಬಹುದು, ಕರ್ನಾಟಕ ಬಹಳ ದೊಡ್ಡದು. ಯಾಕೆ ಬಹಳ ದೊಡ್ಡದು ಅಂತಂದ್ರೆ ಇಡೀ ದೇಶದಲ್ಲೇ ಅತಿ ಹೆಚ್ಚು ನಂಬರ್ 2ನೇ ದೊಡ್ಡ ಮಟ್ಟದಲ್ಲಿ ತೆರಿಗೆ ಸಂಗ್ರಹ ಮಾಡಿಕೊಡೋರು ನಾವು, GST ಕೊಡೋರು ನಾವು. ತೆರಿಗೆ ಸಂಗ್ರಹ ಅಷ್ಟಾಗತ್ತೆ ಅಂತಂದ್ರೆ ಬೇರೆ ಬೇರೆ ಸಂಗ್ರಹ ಕೂಡ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಆಗತ್ತೆ ಅನ್ನೋದು ನಗ್ನ ಸತ್ಯ. ಸೊ ಆಗಿರುವಾಗ ಇಂಥ ರಾಜ್ಯಗಳನ್ನೆಲ್ಲ ಬಿಟ್ಕೊಡೋದಕ್ಕೆ ಯಾವುದೋ ರಾಜಣ್ಣನಿಗೆ ಬೇಕಾಗಿ, ಯಾವುದೋ DK ಶಿವಕುಮಾರ್ಗೆ ಬೇಕಾಗಿ ಬಿಟ್ಕೊಡೋಕೆ ರೆಡಿ ಇರೋದಿಲ್ಲ. ಅವ್ರು ತೆಗೆದುಕೊಳ್ಳೋ ನಿರ್ಧಾರಗಳೇ ಬೇರೆ ಆಗಿರುತ್ತೆ. ರಾಜಣ್ಣ ಅವರು ಡೇವನಲ್ಲಿ ಅಬ್ಬರಿಸಿದ ರೀತಿ ಮತ್ತು ನಂತರ ದಿನಮಾನಗಳಲ್ಲಿ ರಾಜಣ್ಣ ಒಂದು ರೀತಿಯಲ್ಲಿ ಏನು ಅಂತರ ಕಾಯ್ದುಕೊಂಡಂತ ರೀತಿ ಮತ್ತು ಮಾನ ಮರ್ಯಾದೆ ಪ್ರಶ್ನೆಯನ್ನು ಕಾರಣಕ್ಕಾಗಿ ಮಗನ ಮುಖಾಂತರ ಇವತ್ತೊಂದು ಕಂಪ್ಲೇಂಟ್ ಕೊಡಿಸುವಂತ ಪರಿ, ಇದನ್ನೆಲ್ಲ ಗಮನಿಸಿದಾಗ ನಿಮಗೆ ಇದು ಎಲ್ಲಿಗೆ ತಂದು ನಿಲ್ಲಿಸ್ತಾ ಇದ್ದಾರೆ. ಇದು ಒಡೆದಂಗೂ ಆಗಬೇಕು, ಸತ್ತಂಗೂ ಆಗಬೇಕು, ನೋವಾದಂಗೂ ಆಗಬೇಕು, ಗೆದ್ದಂಗೂ ಆಗಬೇಕು, ಬಟ್ ಏನೂ ಆಗಿರಬಾರ್ದು, ಎಲ್ಲೆಲ್ಲಿದೆ ಅಲ್ಲಲ್ಲೇ ಇರಬೇಕು. ಏನ್ ಹೇಳ್ತೀರಿ ಇದಕ್ಕೆ?